ಪ್ರಿಯ ಮಾಡಿರುವ ಕಥೆಗಳಿಗೆ ಸ್ವಾಗತ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಲೈಕ್, ಶೇರ್, ಕಮೆಂಟ್ ಎಲ್ಲ ಮಾಡಿ. ತಿನ್ರಪ್ಪ ತಿನ್ರಿ. ನಾನಿದ್ರೆ ಸೈ, ಇಲ್ಲ ಅಂದ್ರೆ ನಾನು ಈ ಮನೆ ಒಳಗಿಲ್ಲ ಅಂದ್ರೆ ಬಾಳೆ ಯಾವುದು ಶುದ್ಧ ಆಗೋದಿಲ್ಲ ನೋಡತ್ತ. ಎಲ್ಲ ನಾನೇ ಮಾಡಿ ಬಡದಾಡ್ಬೇಕು ಒಂದು ಅಳತಿ. ಅಯ್ಯೋ ದೇವ್ರೆ, ಘಾಟಕ್ಕೂ ಏನೋ ಕೆಮ್ಮು. ದಯವಿಟ್ಟು ಕ್ಷಮಿಸಿ. ವಿಡಿಯೋ ಹಾಕದೇ ಇರೋದಕ್ಕೆ ನಿನ್ನೆ ವಿಪರೀತ ಥಂಡಿ ಜ್ವರ ಇತ್ತು. ಗಂಟ್ಲು ಭಾಳ ಕೆಮ್ಮಿ 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 ಊತ ಬಂದುಬಿಟ್ಟಿತ್ತು. 2 ದಿನ ವಿಡಿಯೋದೊಳಗೆ ಗಮನಿಸಿರ್ಬೋದು, ವಾಯ್ಸ್ ಚೇಂಜ್ ಆಗೈತೆ. ಸೊ ಈ ಕ್ಲೈಮೇಟಿಗೆ ಹಂಗಾಗಿತ್ತು, ಹಂಗಾಗಿ ವಿಡಿಯೋ ಹಾಕಿರಲಿಲ್ಲ. ಯಪ್ಪ ದೇವ್ರೆ. ಅಯ್ಯೋ ಶಾಂತವ, ಏ ಶಾಂತವ, ಓ ಶಾಂತವ, ಕರೆದ್ರೆ ಕಿವಿ ಕೇಳ್ತ ನೋಡಕ್ಕೆ ಒಂದು ಈಟರ ಓ ಅಂತಾಳನ. ನಿಧಾನ ತಿನ್ರಿ. ಮುಸ್ರಿ ಕಂಡಿರೇ ಇಲ್ಲ ಎಂದಾರ. ಯಾರು? ಓ ರೇಣಿ, ನೀನ ಎತ್ತಾಗುಂಟಿಯಾ? ಇತ್ತಾಗ ಇದಕ್ಕೆ ಹೊಲಕೊಂಟೇನು, ಹೊಲಕ್ಕ ಇಲಿ ಹಿಡ್ಯಾಕೊಂಟಿಯಾ? ಅಯ್ಯೋ ದೇವ್ರೆ, ಇಲಿ ಹಿಡ್ಯಾಕ ಎಲ್ಲಿ ಹೊಲೇವ? ನನ್ನ ಮನ್ಯಾಗ ತುಂಬ್ದಾವ. ಇಲಿ ಹಿಡ್ಯಾಕಲ್ಲ, ಹೊಲಕ್ ಹೊಂಟಾನಿ. ಹೊಲ್ಯಾಕ ಕೊಡಾಕೊಂಟಿಯಾ? ಏನ ಕಲ್ಲವನ್ ಕಡೆ ಅನ ಜಂಪರ್? ಅಯ್ಯ ಕಲ್ಲವನ್ ಕಡೆ ಹೋದಂದ್ರ ನಂದೊಂದು ಕರೆ ಜಂಪರ್ ಹೊಲ್ಯಾಕ ಕೊಟ್ಟಿದ್ದೆ ನೋಡ. ಅದ್ ನೀನ್ ಹೊಲ್ದಾಳ ಬಿಟ್ಟಾಳ ಕೇಳ, ಹೊಲ್ದಿದ್ಲಂದ್ರೆ ಇಸ್ಕೊಂಬಂದ್ಬಿಡ. ರೊಕ್ಕ ಕೊಟ್ಟನಿ. ಅಲ್ಲ ಅಲ್ಲ, ಹೊಲಕ್ಕಲ್ಲ ಯವ್ವ ತಾಯಿ. ಹೊಲಕ್ಕಂತ ನಾ ನೋಡ, ಹೊಲ್ಯಾಕ ಕೊಡಾಕಲ್ಲ, ಹೊಲಕ್ ಹೊಂಟನಿ. ಹ್ಞೂ ರೊಕ್ಕ ಕೊಟ್ಟನಿ. ಹಂಗ ನೋಡು, ಮೊದ್ಲ ಒಟ್ಟ ರೊಕ್ಕ ಕೊಡಬಾರ್ದು. ಹಡಿಬಿಟ್ಟ್ಯಾರ, ಹೊಲಿಯಂಗೆ ಇಲ್ಲ. ಮೊದ್ಲ ರೊಕ್ಕ ಕೊಟ್ಬಿಟ್ರೆ ಮುಗಿದೋತು. ಯಾಟರ ಹೇಳಿ ನೀನು ಹೊಲ್ದು ಕೊಡ್ತೇನೆ ಅಂದ್ರ ಹೊಲ್ದು ಕೊಟ್ರೆ ಕೇಳಿ ನೀ ಬೇಕಾರ. ತಲೆ ಕೆಟ್ಟ ಹೋಗತ್ತವ ಯಾವತ್ತಾಗ. ಅಯ್ಯೋ ದೇವ್ರೆ, ನಾ ಒಳ್ಳೆ ಸಿಕ್ಕೊಂಡೆಲ್ಲ ಇವತ್ತಾಗ. ಆಯ್ತು, ನಾ ಹೋಗ್ತೇನೆ. ಅಲ್ಲ ಮಾತಾಡಕತ್ರ ಹಂಗ ಹೋಗ್ಯಲ್ಲ ರೇಣವ. ಯಾಕ ಹಿರಿಯರ್ ಅನ್ನೋದು ಏನಾರ ಕಿಮ್ಮತ್ ಐತೆ ಇಲ್ಲ? ಹಿಂಗ್ಯಾಕ್ ಮಾಡ್ತೀಯ? ಅಲ್ಲ ಏನು ಮನುಷ್ಯ ಬೇಡನ ಹೆಂಗ ನಿನಗಂತ? ಹೋದ್ರೂ ಕಷ್ಟ, ಇದ್ರೂ ಕಷ್ಟ. ಹೌದು ಬಿಡ, ಎಲ್ಲರಿಗೆ ಅವ್ರವ್ರ ಕಷ್ಟ ಇರೋದ. ಏನಾತ? ನಿನ್ ಮಗ ಸೊಸಿ ಏನೋ ಮನ್ ಜಗಳ ಮಾಡ್ಕೊಂಡಾರ ಅಂದಿದ್ದಲ್ಲ, ಸಮಾಧಾನ ಆದ್ರ? ಸಮಾಧಾನ ಆಗಿ ಮತ್ ನನ್ ಸೊಸಿ ಸುಮ್ಮನೆ ಆದ್ಲ. ಮತ್ ಅವ್ರ ಅಪ್ಪದು ಬಂದು ಹೇಳಿದ್ರು. ಹೌದಾ? ಅಯ್ಯೋ ದೇವ್ರೆ, ಯಾವಾಗ? ಅಲ್ಲ ಯೋ ಈಗಂತ್ರು ಆಮೇಲೆ ಏನಿಲ್ಲ, ನಿನ್ ಗಂಡನ ಜೋಡಿ ನಿನ್ನ ಗಂಡನ್ನ ನಿನ್ನ ಮಗನ ಎಲ್ಲಾರನ್ನೂ ಹೇಳ್ಕೊಡಕಾರ. ಅಲ್ಲ ಏನು ಉರ್ಲಾಕೊಳಕ್ ಹೋಗಿದ್ಲಾ, ಈಸ ಕುಡಿಯಕ್ ಹೋಗಿದ್ಲಾ ನಿನ್ ಸೊಸಿ? ಸಾಯಕ್ ಹೋಗಿದ್ಲಂದೆಲ್ಲ. ಅವ್ರಪ್ಪ ಬಂದು ಏನ್ ಜಗಳ ಮಾಡಿದ್ರನ? ಅಯ್ಯೋ ದೇವ್ರೆ, ಸಾಯಕ್ ಹೋಗಿದ್ದಿಲ್ಲ, ಸುಮ್ನಾದ್ಲು. ಅವ್ರಪ್ಪ ಬಂದು ಸಮಾಧಾನ ಮಾಡಿದ್ರು. ಅವ್ರ ಅಪ್ಪನ ಬಂದು ಸುಮ್ ಮಾಡಿದ್ರ. ಮತ್ತ ಚಲೋ ಮಾಡಿದ್ಯಾಳ. ಅವ್ರಪ್ಪ ಬರ್ಲಿಲ್ಲ ಅಂದ್ರೆ ಗತಿ ಏನ? ಊರಾಗ ಒಂದು ಹೆಣ ಬಿದ್ದಿರೋದು ನೋಡು. ಅಯ್ಯೋ ದೇವ್ರೆ, ಈಗಿನ ಕಾಲದಾಗಂತರೂ ಸಾಯಿಸೋದು, ಸಾಯೋದು, ಉರ್ಲಾಕೊಳ್ಳೋದು, ಆತ್ಮಹತ್ಯೆ ಮಾಡ್ಕೊಳ್ಳೋದು ಏನು ಆಟ ಆಗೈತವ ಯಾವತ್ತಾಗ? ಹಿಂಗೆ ಮಾಡಿದ್ರೆ ಹೆಂಗೆ ಅಂತ ನಾನು. ಸ್ವಲ್ಪ ಮನುಷ್ಯಾಗ ಬದುಕಬೇಕು ಅನ್ನೋದಿಲ್ಲ, ಆಮೇಲೆ ಮಂದಿನ ಹೆಂಗೆ ಕೊಲ್ಲಬೇಕು ಅನ್ನೋ ಒಂದು ಹೆದರಿಕೆ ಗುಂಜಸ್ಸೇ ಉಳಿದಿಲ್ಲ ಅಂತೀನಿ ನಾನು. ಬೇ ನೀನು ನಿನ್ನ ಕಿವಿಗೆ ಮಷಿನ್ ಹಾಕೋರ ಯಾವ ತಾಯಿ? ನಾ ಒಂದು ಮಾತಾಡ್ತೀನಿ, ನೀ ಒಂದು ಹೇಳ್ತೀಯಲ್ಲ. ಹಂಗೇನದ? ಹಂಗೆ ನನಗೂ ಗೊತ್ತಾಕತಿ. ಮಾನಸಿಕ ಆದಂಗ ಆದ್ರೆ ಏನ್ ಮಾಡ್ತಾರಂತ ಗೊತ್ತಾಗಲ್ಲಂತೆ. ನಮ್ ಲಕ್ಷ್ಮಿಯ ರತ್ತಿನ ಮಾನಸಿಕ ಹೇಳಂತೆ. ಮಾನಸಿಕ ಆಗಿ ಗಂಡ ಬೇಕು, ಗಂಡನ ಜೋಡಿ ಇರ್ಬೇಕು, ಗಂಡ ಯಾರನ್ನು ಮಾತಾಡ್ಸಂಗಿಲ್ಲ, ಹಂಗ ಹಿಂಗಂತ ಜಗಳ ತೆಗೆದ್ಬಿಟ್ಟಾಳಂತ ಒಂದ ಸಮನ. ನಮ್ ದ್ರಾಕ್ಷಿಣಿ ಗಂಡನ ಆಕಿ ಗಂಡ. ಗೊತ್ತಲ್ಲ ನಿಮ್ಗೆಲ್ಲ ವಿಚಾರ. ಅಯ್ಯೋ ದೇವ್ರೆ, ಆಗ ನಮ್ ದ್ರಾಕ್ಷಿಣಿ ಕುಟ್ ಮಾತಾಡಂಗಿಲ್ಲ ಅಂತ ಕರಾರ್ ಮಾಡ್ಕೊಂಡಾಳಂತ. ಈ ಮಾನಸಿಕ ಆದ್ರೂ ಏನ್ ಮಾಡ್ತಾರಂತ ಹೇಳಕ್ಕಾಗೋದಿಲ್ಲ. ನೀ ಯಾವ್ದಕ್ಕೂ ಹುಷಾರಾಗಿರೋ. ರಾತ್ರಿ ಮಕ್ಕೊಂಡಾಗ ಮೊದ್ಲ ಬಾಂಡೆ ತಿಕ್ಕು ತಂತಿ ಹಂಗ ಈಸ ಕೂದ್ಲದ ತಲ್ಯಾಗ, ಆಮೇಲೆ ಏನಿಲ್ಲ ಒಂದ್ ಕಲ್ಗಿಲ್ ತಂತ ತಲೆಮೆ ಹಾಕಿ ಕೇಳು. ಅಯ್ಯೋ ದೇವ್ರೆ, ಇದಾಗಿ ಹೋಗ ಮಾತಲ್ ಬಿಡ. ನಾ ಏನ ಮಾತಾಡ್ತೀನಿ, ಇದ್ರ ಕಿವಿಗೆ ಏನೋ ಕೇಳ್ತತಿ. ಇಲ್ಲ ಬೇಡ, ಇನ್ನ ಆಗೋಗ ಮಾತಲ್ಲ, ನಾನೇ ಸುಮ್ಮನೆ ಹೋಗ್ಬಿಡೋದು ಒಳ್ಳೇದು. ಆತ ಹೋಗ್ತೇನಂತಾಳ ಮಾತೆತ್ತಿದ್ರ. ಹೋಗೊಳ್ಳಕ್ ಬಿಡು. ಅಲ್ಲೇ ಅವ್ರ ತವ್ರ ಮನೆಗೆ ಅವ್ರ ಸಮಾಧಾನ ಮಾಡಿ ಕಳ್ಸವಲ್ರಾಕ. ನೀ ಒತ್ತಾಬಲ ಮಾಡಿ ಇಲ್ಲೇ ಇಟ್ಕೋಬೇಡ. ಆಮೇಲೆ ಏನ್ಕೇನಾರ ಇಲ್ಲೇ ಜೀವಕ್ಕೆ ಹೆಚ್ಚು ಕಮ್ಮಿ ಮಾಡ್ಕೊಂಡು ಕುತ್ತಿಗೆ ತಂದಿಗಿಂದಿತ್ತು ಮನೆಗೇಡಿ. ಅದಕ್ಕೆ ಏನು ಅವ್ರಪ್ಪ ಅವ್ರ ಮನೆಗೆ ಕಳ್ಸಿಕ್ ಸದ್ಯಕ್ಕೆ. ಸರಿ, ನೀ ಹೋಗಿ ತೊಗೊಂಡು ಬಾರವಾ ಜಂಪರ್. ಆ ಕಲ್ಲವು ಕೇಳಕ್ಕಿಗೆ ಏನು ಕೊಡ್ತಾಳಂತ ಇಲ್ಲಂತ ಸಾಕಾಗಿ ಹೋಗಿ ತಕ್ಕಿ ಸಲುವಾಗಿ ಅಂತರು. ಅಯ್ಯೋ ದೇವ್ರೆ, ಈ ಮುದುಕಿ ಕೂಟಾರೆ ಶಾಂತವ್ವ ಭಾರಿ ಗಟ್ಟೆವ ಯವ್ವ ಆತಾಗ. ಅದು ಹೆಂಗೆ ಈಕಿ ಕಡೆ ಕಾಲ ಕಳಿತಾಳೋ ಏನೋ ದೇವ್ರಿಗೆ ಗೊತ್ತು ಹೋಗತ್ತಾಗ. ಪಾಪ ರೇಣುಗೂ ಒಂಥರ ಮನ್ಸಿಗೆ ವ್ಯತಿ ನೋಡು. ಕಷ್ಟ ಹೇಳ್ಕೊಂಡ್ರು ಸಮಾಧಾನ ಆಗಲ್ಲ. ಏನು ಮಾಡ್ತಿ? ಅಯ್ಯೋ ದೇವ್ರೆ, ಈ ಮಾನಸಿಕ ಯಾಕಕ್ಕವೋ ಏನು? ಆದರೂ ಈಗಿನ ಕಾಲದ ಮಂದಿಗೆ ಏನಾರ ಅನ್ರಿ ನೀವು, ಕಷ್ಟ ತಡ್ಕೊಳ್ಳೋ ಶಕ್ತಿನೇ ಇಲ್ಲ. ನಾವೆಲ್ಲ ಎಂಥ ಬಂಡ ಗಟ್ಟಿಗಿತ್ಯಾರು, ಎಂಥ ಕಷ್ಟ ಬಂದರೂ ಜಗತ್ತಿದ್ದಿಲ್ಲ, ಎಂಥ ಅವಮಾನ ಆದರೂ ತಲೆ ಕೆಡಿಸ್ಕೊಂತಿದ್ದಿಲ್ಲ. ಈಗಿನ ಕಾಲದ ಮಕ್ಕಳಿಗೆ ವಿಚಿತ್ರಪ್ಪ. ಅಯ್ಯ ನಮ್ಮ ಮನೆಗೆ ಬರ್ಬೇಡ, ನಮ್ಮ ಹುಡುಗರ ಜೊತೆ ಸೇರ್ಬೇಡ ಅಂದ್ರೆ ಮುಗಿದೋತ್ ಮಾತು ಬಿಟ್ವ. ಅವು ಒಂದು ದಿಕ್ಕಿಗಾದ್ವ, ಇವೊಂದು ದಿಕ್ಕಿಗಾದ್ವ. ಅಯ್ಯೋ ನಮ್ಗೆ ಕಲ್ಲು ತೊಗೊಂಡು ಹೊಡೆದು ಓಡಿಸ್ತಿದ್ರು, ಓಣ್ಯಾಗ ಕಟ್ಟಿಗೆ ತೊಗೊಂಡು ಹೇರ್ತಿದ್ರು. ಹೆಂಗಿರ್ತಿದ್ವಿ ನಾವು, ಹೆಂಗೆ ಆಡ್ತಿದ್ವಿ ನಾವು. ಟಿವಿ ನೋಡಕ್ ಹೋದಾಗ ಏನು ಸ್ವಲ್ಪ ಅವಮಾನಕ್ಕಿತ್ತ ಎಬೆ ಬಿಸಿ ಕಳಿಸ್ತಿದ್ರು ಅವಾಗೆಲ್ಲ. ಅಯ್ಯೋ ಎಂತೆಂಥ ಚಲನಚಿತ್ರ ನೋಡಕ್ ಹೋದಾಗೆಲ್ಲ ಇದು ಮಾಡಿದ್ರೆ. ಈಗ ಮಾತಾಡಿದ್ರೆ ಉರ್ಲಕ್ಕೊಂತಾವ್, ಮಾತಾಡಿದ್ರೆ ನೀಳಕ್ಕೊಂದು ಆಲೆ ಸತ್ತ ಹೊಕ್ಕವ್, ತಡ ಇಲ್ದ ಸತ್ತ ಹೊಕ್ಕವ್. ಏನಪ್ಪ ಶಾಂತವ, ಅತ್ತಿಯರ ಶಾಂತವ, ಒಂದಿಟ್ಟು ಬಾ ಇಲ್ಲೇ ಅತ್ತಿಯರ. ಅಯ್ಯವ ಕಿವಿ ಟಮಾಟ ಹರ್ದ ಹೋತನ. ನಿನ್ನ ಬಾಯಿ ಸೀದಾಕ ಮೆಲ್ಲ ಕೊದ್ರೊಟ್ಟು. ಏನಾತ? ಎದಕ್ಕೆ ಕರೆ ಆಗತ್ತೀರಿ? ಹಾಲು ಹಿಂಡಿದೇನ? ಬೆಳಗ್ಗೆ ನಸಕನಾಗ ಹಿಂಡೇನಿ, ಮತ್ತ ನಸಕನಾಗ ಹಿಂಡಿ ಹಾಲು ಕೊಡೋರಿ ಕೊಟ್ಟಾತ.
ಏನ ಮುಸ್ರಿ ಇಟ್ಟನಿ ನೋಡಿಲ್ಲ ಇಟ್ಟಿಲ್ಲ ದನ ತಿನ್ನಕತ್ತಾವಿಲ್ಲ ಮುಸ್ರಿ ಇಟ್ಟನ ಅಂತ ಮುಸ್ರಿ ಇಟ್ಟನಿ ಹಾಲು ಹಿಂಡಿದೆ ಓ ಹಣೆ ಬಾರ ಕಿವಿಗೆ ಮಷಿನ್ ಹಾಕೊಳ್ಳಾರ್ದ ನಿಂತ್ರ ಇವ್ರ ಅತ್ತಿಯರ ಇವದ್ರ ಉಪಯೋಗಿಲ್ಲ ಕಿವಿಗೆ ಕಿವಿಗೆ ಮಷಿನ್ ಹಾಕೋರಿ ಹಾಕೊಂಡನಲ್ಲ ಅಯ್ಯ ಕಿವಿಯ ಮಷಿನ್ ಅಯ್ಯೋ ದೇವ್ರೆ ಅಯ್ಯೋ 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 ಏನಾತ ಮುಸ್ರಾಗ ಬಿತ್ತ ಏನ್ ಗತಿಯೇ ಇವ ಹೌದು ಮುಸ್ರಾಗ ಬಿದ್ದಿರ್ಬೇಕು ಏನಾತ್ರಿ ಇತ್ತೀರ ಏನಾತ ಆಯ್ತಾ ನಿನ್ನಂತಲೆ ಕೊಡ ಮತ್ತೆ ನಾನು ಮುಸ್ರಾಗ ಬಿತ್ತನ ಕಿವಿಗೆ ಹಾಕೊಳ್ಳೋ ಮಷಿನ್ ಎಲ್ಲ ಆಕಳು ತಿಂತಾನ ಅಂತ ಮಾಡಿದ್ದೆ ನಿನ್ನ ಹತ್ರ ಐತೆ ಕೊಡು ಹೋತಾ ಹೋಗೇ ಬಿಡ್ತಾ ಅಯ್ಯೋ ದೇವ್ರೇ ಕಿವಿಗೆ ಹಾಕೊಳ್ಳೋ ಮಷಿನ್ ಹೋಗಿ ಹೋಗಿ ಮುಸ್ರಾಗ ಕೆಡವಿದ್ರೆ ಕೆಡವಿದ್ನೇನ ಅದೊಂದು ಕಿವ್ಯಾಗ ಗುಳು ಅನ್ನಕತ್ತಲ್ಲ ಯಾವ್ದಾರ ಒಂದು ಕೆರ್ಕೋತಿರ್ತೇನೆ ಗೊತ್ತಲ್ಲಾರ್ದ ಬಿದ್ದುಬಿಡ್ತೈತೆ ಹೋಲ್ ಬಿಡ ಕೊಡ್ ಎಲ್ಲಿಟ್ಟಿ ಎಲ್ಲಿ ಇಡೋದು ಮುಸ್ರಾಗ ನೀವು ಕೆಡವಿ ದನ ತಿಂದ ಆತ ಏನ್ ಹೇಳ್ತೀಯಲ್ಲ ಜೋರಿಗರ ಹೇಳು ಆಗಲ್ಲಪ್ಪ ಆಗಲ್ಲ ನಿಮ್ ಜೋಡಿ ಮಾತಾಡಕ್ ಆಗದೇ ಇಲ್ಲ ಕಿವಿಗೆ ಹಾಕೊಳ್ಳೋ ಮಷಿನ್ ನನಗೆ ಗೊತ್ತಿಲ್ಲ ನಾನು ನಿಮ್ಮನ್ನ ಕೇಳಿದ್ದು ಮಷಿನ್ ಎಲ್ಲಿಟ್ಟಿರಿ ಮುಸ್ರಾಗ ಕೆಡವಿದ್ರೆ ಹೊತ್ತುಗೋ ದನ ತಿಂದಾತ ಅಯ್ಯೋ ದೇವ್ರೆ ಹೌದಾ ಅಯ್ಯೋ ದೇವ್ರೆ ಏನ್ ಮಾಡೋದಪ್ಪ ತಿನ್ನಾತಾವ್ ಬಿಡ್ತಾವ ನಾವೆಲ್ಲರ ಅಯ್ಯೋ ದೇವ್ರೇ ಅಯ್ಯೋ ಏನಪ್ಪ ಮಾಡೋದು ಹೋತ್ ಸಗಣೆ ಏನಾರ ಬಂದ್ರು ಬರ್ಬೇಕಲ್ಲಿ ಬೈಲ್ ಶಾಂತವ ಬೈಲ್ ಇಲ್ಲಿ ಸಗಣೆ ಹಾಕೈತ್ ನೋಡು ಬಾ ಇದ್ರ ನೋಡ್ ಬೈಲಿ ಇದ್ರ ಕೈಯಾಡ್ಸ್ ನೋಡ್ಲೆ ಸಿಕ್ಕರು ಸಿಗ್ಬೋದು ಅದು ಅಲ್ಲ ಇನ್ನಿದಾಗ ತಿಂದಿದ್ದಿನ್ನು ಹೊಟ್ಯಾಗ ಹೋಗಿ ಸೇರೈತೆ ಇಲ್ಲ ಗೊತ್ತಿಲ್ಲ ಆಗಲೇ ಸಗಣ್ಯಾಗ ಬಂತ ಅಂತ ಅಯ್ಯೋ ದೇವ್ರೇ ತೂ 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 ಅತ್ತೇರ ತಿಂದ ಅರ್ಗದ್ ಬೇಡನ್ರಿ ಅದು ನಿಮ್ದೊಂದು ಕತಿ ಎತ್ತಾಗ ಅದು ಅಲ್ಲದೆ ತಿಂದ ಅರಿ ಹೇ ತಿಂದೆ ಎತ್ಕೊಂಡೆ ಕಿವ್ಯಾಗ ತುರ್ಕೊಂಡು ಏನ್ ಮಾಡ್ತೀರಿ ಮಾತ್ ಕೆತ್ತತೆ ಕತಿ ಕೆತ್ತತೆ ತೊಳೆದ್ರೆ ಏನಾಗದಲ್ಲ ಚಲೋ ಗ್ಯಾರಂಟಿ ತಂದಿದ್ದ ಅರವಿಂದ ಸುಮ್ಕಿರ್ ನೀನು ಅಯ್ಯೋ ದೇವ್ರೆ ಇಷ್ಟು ಚೀರ್ ಮಾತಾಡಿದ್ದಕ್ಕರ ಒಂದು ಕೇಳ್ತಲ್ಲ ಮಾತು ಯಪ್ಪ ನಾವಲ್ಲಪ್ಪ ನಿಮ್ ಕೂಟ್ ಮಾತಾಡಕಂತೇಳಿ ಹೊಡ್ಯಾಕತ್ತ ನನಗೆ ನಾ ತೊಗೊಂಡು ಹೊಡ್ಕೋಬೇಕಂದ್ರೆ ಏನ್ ಮಾಡ್ಬೇಕು ಏನೋ ವಯಸ್ಸಾದಂಗ 60 ವರ್ಷ ಕಾಳು ಮಳ್ಳನಂಗ ಕೈ ತೆಪ್ ಬಿದ್ದತಿ ಇಲ್ಲಿ ಕೆಲಸ ಮಾಡ್ಬೇಕಲ್ಲ ಅದನ್ನ ಹೇಳಿ ಕೆಲಸ ಮಾಡಿದ್ ಕಾಣುವಂತ ನಿನಗೆ ಕಿವನ್ ಮಷಿನ್ ಬಿತ್ತ ಅನ್ನೋದೊಂದೇ ಹಾಳಾದ ತಗ ಎಡವಟ್ನೆ ಬಿತ್ತ ಏನ್ ಸುಡ್ಗಾಡ ಅದು ಎಷ್ಟು ಹುಷಾರಾಗ ಅದೀನಿ ಆದ್ರೂ ಇಂಥವು ಅಕ್ಕವ್ ನೋಡು ರಾಕ್ಷನ್ ಬಂದಾಳ ಬರ್ರಿ ಅನ್ನ ರಾಕ್ಷಸ ಅಂತನ್ನು ದೆವ್ವ ಅನ್ನು ಪೆಡಂಭೂತ ಅನ್ನು ಬ್ರಹ್ಮ ರಾಕ್ಷಿ ಅನ್ನು ಏನೇನಂತೆ ಅನ್ನ ನನ್ನ ಮಗ ಇಲ್ಲ ಅಂತ ಬಾಯಿಗೆ ಬಂದಂಗ ಮಾತಾಡ್ತೀಯನ ಬರ್ಲಿ ನನ್ನ ಮಗ ನನ್ನ ಮಗಳು ಕರ್ಕೊಂಬರಕ್ ಹೋಗ್ಯಾನ ನನ್ನ ಮಗಳದ ಮುಂದೆ ಹೇಳ್ತೀನಿ ನನಗೆ ಹಿಂಗೆಲ್ಲ ಅವಮಾನ ಮಾಡ್ತಾರಂತೇಳಿ ಅಯ್ಯೋ ದೇವ್ರೇ ಅತ್ತಿಯರ ನಾನ್ ನಿಮ್ಗೆ ಬ್ರಹ್ಮ ರಾಕ್ಷಸ ಅನ್ಲಿಲ್ರಿ ದ್ರಾಕ್ಷಾಯಣಿ ಬಂದಾಳ ನಿಮ್ ಮಗಳು ಬಂದಾಳ ಹೌದಾ ಮೊದ್ಲೇ ಹೇಳಕ್ ಬರ್ತೈತಿಲ್ಲ ಅಯ್ಯೋ ದೇವ್ರೆ ಮುಂದಿನ ಜನ್ಮ ಅಂತಿದ್ರ ನನಗೆ ಮನುಷ್ಯನ ಜನ್ಮನ ಬೇಡ ಓಹೋ ಬಂದೇನು ಬ್ಯಾರೆ ಮನಿ ಮಾಡಿದ್ರ ಬರ್ತೇನೆ ಅಂತ ಏನಾರ ಹೇಳಿ ಹೋಗಿದ್ದೇನ ನನ್ನ ಮಗಗ್ ಮತ್ತೆ ನಡಿಲಿಲ್ ಕಾಂತ ಆಟ ಅದಕ್ಕೆ ಬಂದೇನ ಹಂಗೇನಿಲ್ಲ ಅತ್ತಿಯಾರ ಬ್ಯಾರೆ ಮನಿ ಮಾಡಿದ್ರ ಬರ್ತೇನೆ ಅಂತ ಏನು ಹೇಳಿ ಹೋಗಿದ್ದಿಲ್ಲ ನನಗೆ ಅಕ್ಕ ಮನ್ಸಿಗೆ ಸ್ವಲ್ಪ ಬೇಸರ ಆಗಿತ್ತು ಅದಕ್ಕೆ ಇರಾಕ್ ಹೋಗಿದ್ದೆ ನಾನು ತವ್ರ ಮನೆಗೆ ಹೋಗಿದ್ದೆ ಏನಂದ್ರ ತವ್ರ ಮನಿ ಒಳಗ ನಿಮ್ಮ ಅತ್ತಿ ಬಂದು ಕುಂತಾಳನ ಅಲ್ಲೇ ಏನೋ ಜೋರ್ ಮೊನ್ನೆ ಬಾರಿ ಗೀಟಸ್ ಎಲ್ಲ ಇಡಾಕತ್ತಿದ್ದಿ ಯಾರಿಗೆ ಉರ್ಸ್ಬೇಕಂತ ಇಡಾಕತ್ತಿದ್ದಿ ನಾನು ನೋಡ್ಲಂತೇಳಿ ಇಡಾಕತ್ತಿದ್ದೆ ಹೆಂಗ ಬಾರಿ ಬಿಡು ಅಲ್ಲ ಅಲ್ಲ ಒಟ್ಟು ಈಗೇನಾಗೈತಿ ಏನಪ್ಪ ನೋಡು ಏನಾಗೈತಿ ಏನಿಲ್ಲ ನಿನಗೆ ಗೊತ್ತಲ್ಲ ಈಗ ನಿಮ್ಮ ಮಾವ ಆಕಿನ ಮಾತು ಆಡ್ಸಲ್ಲ ಆಕಿನ ತಿರುಗಿ ನೋಡೋದಿಲ್ಲ ನಿಮ್ಮ ಮಾವ ಇನ್ನು ಆಕಿನ ತಲೆಯಾಗಿಂದ ತೆಗೆದು ಯಾವುದೋ ಕಾಲಾಗೈತಿ ಇರ್ಲಿ ಬಿಡ್ರಿ ನೋಡು ನೀನು ಅಷ್ಟೇ ಇನ್ನು ಮ್ಯಾಗ ಎಷ್ಟು ಇರ್ಬೇಕು ಅಷ್ಟ್ರಾಗ ಇರ್ಬೇಕು ಏನ ನನ್ನಂತೇಳಿ ಬಾಲ ಬಿಚ್ಚಾಕೆಲ್ಲ ಬರಬೇಡ ಮತ್ತೆ ಅತ್ತೇರ ನಾ ಯಾ ಬಾಲನೂ ಬಿಚ್ಚಿಲ್ಲ ಏನೂ ಬಿಚ್ಚಿಲ್ಲ ಸುಮ್ಮನೆ ಮಾತಾಡಕ್ ಹೋಗ್ಬೇಡ್ರಿ ಏನು ಬೇಕು ನಿಮ್ಗೆ ಕರೆದ್ರಲ್ಲ ಕರ್ದಿಲ್ಲ ಅಂದ್ರೆ ಕರ್ದೆ ಅಂತಂದ್ರೆ ಎದಕ್ಕೆ ಕರ್ದೆ ಅಂದ್ರೆ ಬಂದಿಂದ ಒಂದಿಟ್ಟು ಅತ್ತಿಗೆ ಭೇಟಿ ಆಗ್ಬೇಕು ಮಾಡ್ಬೇಕು ಅನ್ನೋದು ಏನು ಇಲ್ಲನ ಅಷ್ಟು ತಾತ್ಸಾರ ಅಲ್ಲ ನಿನಗೆ ಹಂಗೇನಿಲ್ಲ ಅತ್ತಿಯರ ತಾತ್ಸಾರ ಗಿತ್ಸಾರೆಲ್ಲ ಏನಿಲ್ಲ ಬಂದಿನ ಸ್ವಲ್ಪ ಕೆಲಸನೇ ಇದ್ವಲ್ಲ ಹಾಗಾಗಿ ಬರೋಕ್ಕಾಗಲಿಲ್ಲ ಅಷ್ಟೇ ಏನು ತಿಳ್ಕೊಬೇಡ್ರಿ ಈಗ ಹೇಳ್ರಿ ಏನು ಬೇಕಾಗಿತ್ತು ನಿಮಗೆ ಏನು ಬೇಕಾಗಿತ್ತು ಬೇಕಾದ್ದೆಲ್ಲ ಕೊಡ್ತೀಯನ ನೆಮ್ಮದಿ ಬೇಕು ಕೊಡು ಅದು ನಿಮ್ಮಲ್ಲೇ ನೀವು ಕಂಡುಕೋಬೇಕತ್ತೀರ ನಾ ಕೊಡಕ್ಕೆ ಹೆಂಗಾಕತಿ ನೆಮ್ಮದಿ ಐತಿ ನೀವು ಅದನ್ನು ನೆಮ್ಮದಿ ಅಂತ ಅನ್ಕೊಂಡ್ರೆ ಆಕತಿ ಇಲ್ಲ ಅಂದ್ರೆ ಹೆಂಗಾಕತಿ ಎಲ್ಲ ಇದ್ದೂ ನೆಮ್ಮದಿ ಇಲ್ಲ ಅಂತಂದ್ರೆ ಅದಕ್ಕೇನು ಮಾಡೋಕ್ಕಾಗಲ್ಲ ಎಲ್ಲ ಐತಿ ಅನುಭವಿಸಕ್ಕೆ ಬಿಡ್ಬೇಕಲ್ಲ ಏನು ಊರ್ಬಿಟ್ಟು ಹೋದ್ಲಾ ನಿಮ್ಮ ಅತ್ತಿಯರ ಒಂದು ಮಾತು ಕೇಳ್ತೀನಿ ನಿಮ್ಗೆ ಆರಾಮಿಲ್ಲ ಅಂತಂದ್ರಪ್ಪ ನಿಮ್ಮ ಮಾತು ಕೇಳಿದ್ರೆ ನನಗೆ ನಿಮ್ಗೆ ಆರಾಮಿಲ್ಲ ಅಂತ ಅನ್ಸವಲ್ತು ಯಾಕಂತ ಗೊತ್ತಿಲ್ಲ ನಿಜವಾಗ್ಲೂ ನಿಮ್ಗೆ ಆರಾಮಿಲ್ಲ ಅಂದ್ರೆ ನಾ ಸುಳ್ಳು ಹೇಳತ್ತೆ ನಾಟಕ ಮಾಡತ್ತೇನೆ ಅಂತ ಹೇಳಕತ್ತೀನಿ ನನಗೆ ಕರಿ ನನ್ನ ಮಗನ್ ಕರಿ ಅಲ್ಲ ಅತ್ತಿಯರ ನಾ ಹಂಗೆ ಅನ್ಲಿಲ್ಲ ಅಲ್ಲ ನಿಮ್ಮ ಮಾತು ಭಾಳ ನಾರ್ಮಲ್ ಆಗದಾವು ಅಂತ ಹೇಳತ್ತೀನಿ ನಾನು ನಾಟಕ ಮಾಡತ್ತೇನೆ ತರುಣ ತರುಣ ಏನತ್ತವಾ ಏನಾರ ಬೇಕಾ ಏನ್ ಬೇಡಪ್ಪ ನೀನ್ ಹೇಳ್ತಿ ನಾನು ನಾಟಕ ಮಾಡಕತ್ತೇನಂತ
ನಿಮ್ಮ ನೋಡಿದ್ರ ನಾಟಕ ಮಾಡಾಕತ್ತೀರ ಅನಸ್ತತಿ ಅಂತಾಳ. ಯಾಕೆ ಲಕ್ಷ್ಮಿ ಏನಾತ? ಗಂಡ ಅನ್ನವ ಇನ್ನ ಬೇಕಿನ್ ಬೆನ್ನ ಹತ್ಕೊಂಡು ಹೋದ್ರ ಆಗು ನೋವು ಏನಂತ ನನಗ್ ಗೊತ್ತು. ಆದ್ರೆ ಇಲ್ಲಿ ಮಾತಾಡ ಮಾತು ನೋಡಿಲ್ಲ ಅಂದ್ರೆ ನಾನ್ ನಾಟಕ ಮಾಡಾತೀನಿ ಅಂತ ಅರ್ಥ. ನಿನ್ ಹೇಂತಿ ಅಂತಾಳ ಈ ಮಾತು. ಹೌದಪ್ಪ ನಾನ್ ನಾಟಕ ಮಾಡಾತೇನೆ, ನನ್ನ ಯಾರು ನಂಬಕ್ ಹೋಗ್ಬೇಡ್ರಿ. ನಾನ್ ನಾಟಕ ಮಾಡ್ಕೊಂತನೋ ಇದ್ದಕ್ಕೆಲ್ಲ ಮತ್ತೆ ಯಾವಾಗಿದ್ರು ಪಾಪ ನೀವೆಲ್ಲ ಒಳ್ಳೆಯವ್ರು, ನಾನ ಕೆಟ್ಟಕ್ಕಿ ಹೌದಿಲ್ಲ. ನಾನ್ ನಾಟಕ ಮಾಡ್ತೇನೆ, ನಾನು ನಾಟಕಗಾರ್ತಿ ನಾನು. ಅಯ್ಯೋ ಲಕ್ಷ್ಮಿ ನಿಂಗೆ ಏನಾಗೈತೆ? ಯಾಕೆ ಹಂಗಿದ್ ಮಾಡ್ತಿ? ಅಲ್ಲ ಹಂಗ್ ಮಾತಾಡಿದ್ರೆ ಬೇಜಾರಾಗಂಗಿಲ್ಲನ? ಸ್ವಲ್ಪ ಮನುಷ್ಯ ಅನ್ಸರ್ಸ್ಕೋಬೇಕಪ್ಪ. ಯಾಕೆ ಹಿಂಗ್ ಮಾಡ್ತೀಯ ಏನ ನೀನ್ ಅತ್ತಾಗ? ನೀನ್ ಹಂಗೆಲ್ಲ ಮಾತಾಡಕ್ ಹೋಗ್ಬೇಡ, ಎಷ್ಟೇ ಆದ್ರೂ ಬೇಜಾರಾಗಂಗಿಲ್ಲನ? ಅಯ್ಯೋ ರೀ ನಾನು ಹಂಗ ಅನ್ಲಿಲ್ರಿ. ಅವು ಅತ್ತಿಯರು ಎಲ್ಲದಕ್ಕೂ ತಪ್ಪು ತಿಳ್ಕೊಳಕತ್ತಾರ. ಭಾಳ ನಾರ್ಮಲ್ ಆಗಿ ಆರಾಮಾಗೆ ಮಾತಾಡ್ತಾ ಇದ್ರು. ಅದಕ್ಕೆ ಯಾಕೆ ಅತ್ತಿಯರ ನಿಮ್ಮ ಮಾತು ನೋಡಿದ್ರೆ ಹಂಗ ಅನ್ಸಲ್ಲ ಅಂತ ಅಂದೆ ಅಷ್ಟೇ. ಆಮೇಲೆ ನಾಟಕ ಮಾಡ್ತೀರಿ ಹಂಗ ಹಿಂಗ ಅಂತ ಅಂದಿಲ್ಲ ರೀ ನಾನು. ಅವರು ಸುಮ್ಮನೆ ಅಷ್ಟೊಂದು ಇದು ಮಾಡ್ತಾ ಇದಾರ. ನೋಡು ಇಲ್ಲೇ ನೋಡು ಹೆಂಗ್ ಮಾತಾಡ್ತಾಳೆ ನೋಡು. ಯಪ್ಪ ದೇವ್ರೆ ಬೇಡಪ್ಪ, ಎದಕ್ಕೆ ಸುಮ್ಮನೆ ಇನ್ನೊಬ್ರ ಕಡೆ ಅನಿಸ್ಕೊಂಡು ಮಾಡೋದು ಇರೋದು ಬೇಡ ಬೇಡ. ಈ ಜೀವನನೇ ಸಾಕು ನನಗೆ. ಲಕ್ಷ್ಮಿ ಹೊರಗು ಬಾಯಿ ಬಂದ ಹಂಗ್ ಮಾತಾಡ. ಮೊದ್ಲೇ ಪಾಪಕ್ಕಿ ಬಾಳ ಬೇಜಾರಾಗದಾಳ. ನೀ ಈ ಟೈಮ್ನಾಗ ಹಿಂಗ್ ಮಾತಾಡಬಾರ್ದು ನೋಡ್ ಲಕ್ಷ್ಮಿ, ನಾ ಹೇಳಕತ್ತೀನಿ. ನಾಟಕ ಮಾಡ್ತಾನಂತ ನನಗೇನು ಅಂತದ್ ಬಂದತಿ ನಾಟಕ ಮಾಡ್ಕೊಂಡು ಬದುಕು ಅಂತದ್ದು? ನಾನೇನು ಯಾರು ತಲೆ ಮಗ ನಾಟಕ ಮಾಡಿ ಯಾವತ್ತು ಅಂತ ಮಾಡ್ಬೇಕಲ್ಲ ನಾನು. ಈಗ ನಾಟಕ ಮಾಡ್ತೇನೆ ನಾನು. ನೀನು ಹೇಂತ ಹೇಳೋದು ನೋಡಿ ಹೆಂಗೈತಿ. ಭಾಳ ಬೇಜಾರತ್ತಪ್ಪ ನನಗೆ, ಯಾಕ ಭಾಳ ಬೇಜಾರತ್ತ. ಅಯ್ಯವ್ವ ಆಕೆ ಏನ ತಿಳಿಯಲ್ಲ ಹಂಗ ಮಾತಾಡ್ತಾಳ, ನೀನು ಹಂಗ ಮಾಡ್ತೀಯಲ್ಲವ. ಆಕೆ ಅಂದ ತಕ್ಷಣ ಅದೇ ಕರಿಯಾಕತ್ತನ. ಏನೋ ಅಂದಾಳ, ಆಕೆ ಅಂದ ತಕ್ಷಣ ಯಾರು ನಂಬಕ್ ಕುಂತಾರ ಅದನ್ನ? ನಂಗೆ ಗೊತ್ತು ನಮ್ಮವು ಏನಂತೇಳಿ. ಸುಮ್ನಿರ. ಅದು ಹೋಗ್ಲಿ, ನಿಮ್ಮ ಅಪ್ಪ ಎಲ್ಲೋಗಿದ್ದ ಕೇಳು. ಅಪ್ಪ ಎಲ್ಲೋಗಿದ್ದಿ? ಅದು ಸ್ವಲ್ಪ ನನ್ನ ಗೆಳೆಯನೊಬ್ಬ ಬೆಟ್ಟ ಆಗೋದಿತ್ತ, ಅದಕ್ಕೆ ಹೋಗಿದ್ದೆ. ಸುಳ್ಳು, ಎಲ್ಲ ಸುಳ್ಳು. ಆ ದ್ರಾಕ್ಷಾಯಣಿ ಮನೆಗೆ ಹೋಗಿದ್ದು ನಂಗೆಲ್ಲ ಗೊತ್ತು. ಇಲ್ಲಪ್ಪ ನಾ ಅಲ್ಲಿ ಹೋಗಿಲ್ಲ. ಅಲ್ಲೇ ಹೋಗಿದ್ದು. ನಿನ್ ಹೆಂಡತಿ ಲಕ್ಷ್ಮಿ ಆಕಿ ಮಕದಾಗಿದ್ದಿದ್ ಕಳಿ ನೋಡಿದ್ರ ಗೊತ್ತಾತ. ಏನ ಮಾಡಿದ್ರು ದೂರ ಮಾಡಕ್ ಆಗಲ್ಲ ಲೆಕ್ಕಕ್ಕೆ ಮಾತಾಡಿದ್ಲಕಿನು. ಅಪ್ಪ ನಿಮಗ್ ಹೇಳಿನಲ್ಲ, ಯಾರ ಸುದ್ದಿಗೂ ಹೋಗ್ಬೇಡ್ರಿ, ಇನ್ಮೇಲೆ ಮಾತಾಡ್ಸಕ್ ಹೋಗ್ಬೇಡ್ರಿ ಅಂತ. ಇಲ್ಲಪ್ಪ ನಾನು ಹೋಗಿಲ್ಲ. ಅವ ಹೋಗಿಲ್ಲ ಅಂತ ಬಿಡವ, ಯಾಕೆ ಸುಮ್ಮನೆ ಜಗಳ ಮಾಡ್ತಿ? ಆಯ್ತಪ್ಪ, ಏನ ನೀ ಹೇಳ್ತೇನೆ ಸುಮ್ಮನಕ್ಕೇನೆ. ಯಾಕೋ ಮನ್ಸಿಗೆ ಈಗ ಸ್ವಲ್ಪ ಎಲ್ಲೋ ನೆಮ್ಮದಿ ಅಂತ ಅನಿಸ್ತೈತಿ. ಆದ್ರೂ ನೀನ್ ಹೆಂಡತಿ ಅಂದಿದ್ ಕೇಳಂಗ್ ಭಾಳ ಬೇಜಾರಾತ. ಆಯ್ತವ, ನಾನು ಅಕ್ಕಿಗೆ ಹೇಳ್ತೇನೆ, ನೀ ಜಗಳ ಮಾಡ್ಕೊಬಿಡ. ರೀ ನೀವು ನನ್ ಬಿಟ್ಟು ಎಲ್ಲೂ ಹೋಗ್ಬೇಡ್ರಿ. ಇಲ್ಲ ಮರ, ನಾನು ಎಲ್ಲಿ ಹೋಗ್ಲಿ ನೀನ್ ಬಿಟ್ಟದು ಇಲ್ಲೇ ಇರ್ತೇನೆ. ನೀ ಏನು ತಲೆ ಕೆಡಿಸ್ಕೊಬಿಡ, ನಾ ಇಲ್ಲೇ ಇರ್ತೇನೆ ತಗೋ. ಗಾಯತ್ರಿ, ಅಯ್ಯೋ ಈಕೆ ಯಾಕೆ ಬಂದ್ಲಪ್ಪ? ಬರ್ರಿ ಅಮ್ಮ ಬರ್ರಿ. ಆರಾಮದಿರಿ ಬೀಗ್ರೆ? ಬೀಗ್ರ ಅಮ್ಮ ಕಮಲಕರ, ನೀವು ಇನ್ನೊಂದ್ಸಲ ಹಂಗೆ ಕರಿಬೇಡ್ರಿ. ಅಲ್ಲ ಎಷ್ಟೇ ಆದ್ರೂ ನಮ್ಮ ಬೀಗ್ರಲ್ಲ, ಅದಕ್ಕೆ ಹಂಗೆ ಕೇಳ್ದೆ. ಆಗ್ಲಿ ಬಿಡ್ರಿ, ನಿಮಗೆ ಬೇಜಾರಾಕೈತಿ ಅನ್ನೋದಾದ್ರೆ ಬೇಡ. ನೀವು ಮಾತಾಡ್ರಿ, ನಾ ಒಂಚೂರು ಹೊರಗಿರ್ತೀನಿ. ಗಾಯತ್ರಿ, ನಿನಗಾಗಿತ್ತು ಕೇಳಿ ಭಾರಿ ಬೇಜಾರಾತ. ಹಿಂಗಾಗಬಾರ್ದಾಗಿತ್ತು. ಹೆಂಗ ಅದೇ ಏನೋ ಭಾಳ ಮೈಂಡಿಗೆ ತಗೊಂಡು ಮನ್ಸಿಗೆ ತಾಪ್ ಮಾಡ್ಕೊಂಡು ಎಂತದ ಅಂದ್ರಪ್ಪ, ವೈಬ್ರೇಷನ್ನ ಪ್ರಿಪ್ರೇಷನ್ನ ಆಪ್ರೇಷನ್ನ ಎಂತದ ಅಂದ್ರೆ ಅವ್ರು ಒಟ್ಟು ಲಾಸ್ಟಿಗೆ ಶನ್ನೇ ಇತ್ತು. ಎಂತದ ಅಂದ್ರಪ್ಪ ಅವರು ಕೋಆಪ್ರೇಷನ್ ಕಾರ್ಪೊರೇಷನ್ ಅದಲ್ಲ. ಎಂತದ ಈ ಭಾಳ ಮನ್ಸಿಗೆ ವ್ಯತೆ ಹಚ್ಕೊಂಡು ಈ ದುಃಖ ಮಾಡೋದಕ್ಕೆ ಎಂತದ ಅಂತಾರಪ್ಪ. ಎಂತದ ಅಂದ್ಲು, ಡಂಬ್ರೇಷನ್ ಅಲ್ಲ ಈ ಎಂತದ ಡಿಪ್ರೆಷನ್. ಡಿಪ್ರೆಷನ್ ಅಡ್ಡಿಲ್ಲ, ಗೊತ್ತಾಗಿತ್ತು ನೋಡಿ ನಿಂಗು. ಅದೇ ಬಾಯ್ ತುದಿ ಮ್ಯಾಲಿಗೆ ಆಗಿತ್ತು, ಬರಾತಿದ್ದಿಲ್ಲ ಅದು. ತುದಿ ಮ್ಯಾಲಿಗೆ ಆಗಿತ್ತು. ಓಲ್ಬಿಡ, ನಾವೇನು ಕಲ್ತಾರ ಮಾಡಿದಾರ ಆಮೇಲೆ ಹಂಗೆ ಹಾಕತಿ. ಏನ ಓಲತ್ತಾಗ ಅದೇ ಹಿಂಗಾಗ್ಬಿಟ್ಟಿತ್ತ, ಹಂಗಾಗೈತೆ ಅನ್ನೋದು ಕೇಳಿ ಭಾರಿ ಬೇಜಾರಾತು. ಏನನ್ನು ನಮ್ಮ ದ್ರಾಕ್ಷಾಯಣಿಯಿಂದ ಯಾರಿಗೂ ನೆಮ್ಮದಿ ಇಲ್ಲ ಅಂತ ತಿಳ್ಕೊಂಬಿಡ. ನನ್ನ ಮನೆಗೆ ಆಕಿ ಮಗಳ ಕಾಲಿಟ್ಟು ನೆಮ್ಮದಿ ಹಾಳು ಮಾಡಿದ್ಲು, ಈಕಿನೂ ಕಾಲು ಇಡ್ತಿದ್ಲು ಬಿಡ. ಆಗ ತಿಂಗಳದಾಗ ಎರಡು ಸಲ ಹಾಜಾರ. ಹೀಗೆಲ್ಲ ಕೂಡ್ಸೆ ಬಂದು ನಿನ್ನ ಮನೆಗೆ ಒಕ್ಕರ್ಸೈತಿ. ಹೆಂಗಿದ್ದಕ್ಕಿ ಹೆಂಗಾಗ್ಬಿಟ್ಟಲ್ಲ ನೆನ್ಸ್ಕೊಂಡ್ರೆ ಮನ್ಸಿಗೆ ದುಃಖ ಆಕತ್ ನೋಡು. ಏನು ಮಾಡೋಕ್ಕಾಕತ್ ಹೇಳ್ರಿ, ಆಗದೆ ಲೈಫ್ ಅಂದಮೇಲೆ. ಈಗ ಅದೆಲ್ಲ ಬಿಡ್ರಿ ಹೋಲಿ. ಏನೀಗ ಹಾಗೆ ಬಂದ್ರ? ಅಯ್ಯ ಹಂಗ್ಯಾಕ ಹೋಗ್ಲಿ ಬಿಡು, ಮನ್ಸು ಸರಿ ಇಲ್ಲ ಏನೋ ನಿಂದ. ನೋಡು, ಮೆದುಳಿಗೆ ತ್ರಾಸ ಆಗ್ಲಾರ್ದಂಗೆ ಅವಕಾಡೋ ಅಂತೆ, ಅದು ಎಂಥದ ಸ್ಟ್ರಾಬೆರಿ ಅಂತ, ಬ್ಲೂಬೆರ್ರಿ ಅಂತ, ಅವು ಎಂತೆಂಥವು ಹಣ್ಣು ಅಂತ. ಈಗ ಮಾವಿನ ಹಣ್ಣು ಬೇರೆ. ಎಲ್ಲ ಹಣ್ಣುಗಳ ತಂದೆ. ನಮ್ಮ ಹಂಗೆ ಬೇಕ್ರಿ ಪಳಾರ ಏನೂ ತಂದಿಲ್ಲ. ಹೆಚ್ಚಿಸ್ಕೊಂಡು ಚಂದ ಹೊಡ್ತುಂಬ ತಿನ್ನು. ಇವೆಲ್ಲ ಮೆದುಳಿಗೆ, ತಲೆಗೆ, ಹಾರ್ಟಿಗೆ ಭಾಳ ಚಲೋ ಹಣ್ಣು. ಏನ ಅಂದಂಗೆ ಮತ್ತೆ ಈಗ ಬಿಗು ಮಾಡಿ ಒಳ್ಳೆ ಕೆಲಸ ಮಾಡಿರಿ. ಈಗ ನೋಡು, ಸರಳ ಭಾಳ ಅಂದ್ರೆ ನನ್ನ ಮಗನ ಮನೆಗೆ ಓಡೋಕ್ಕಾಳ, ಇಲ್ಲ ಅಂತಂದರೆ ಅವ್ರ ಅಣ್ಣನ ಮನೆಗೆ ಓಡೋಕ್ಕಾಳ.
ಹಿಂಗೆ ಬಿಗುವುದಾಗ ಇಟ್ಕೋ, ನಾ ಹೇಳ್ತೀನಿ ಕೇಳು. ನನಗೆ ಇದಕ್ಕಿಂತ ಇನ್ನೂ ಬಿಗುವಾದ್ರೂ ಖುಷಿನೇ. ಅವ್ಕೂರ್ನೆಲ್ಲ ಎಲ್ಲಿಡ್ಬೇಕು ಅಲ್ಲೇ ಇಡ್ಬೇಕಾಗಾಯ್ತ್ರಿ. ನಂಬಬಾರ್ದು. ಅಯ್ಯೋ 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 ಅಯ್ಯೋ, ನನ್ನ ಮನೆಗೆ ಒಂದು ಬಂದು ಸೇರೈತಲ್ಲದು. ಅಯ್ಯೋ, ಆ ಪಾರ್ವತಿ ಆತ ಅವ್ರ ತಂಗಿ ಅವರಪ್ಪ ಅವ್ರವ್ವ ಏನು ನಮ್ಮ ತಮ್ಮನ ಸ್ವಲ್ಪ ಸುಲಿಗೆ ಮಾಡ್ಯಾರಂತ ಮಡಿಯ. ಅಯ್ಯೋ, ಈ ಪಾರ್ವತಿಯರ ಅವ್ವ ಅಪ್ಪಗಂತರೂ ಎಷ್ಟು ಕೊಟ್ಟತೆ ಏನೋ ಗೊತ್ತಿಲ್ಲ. ಮತ್ತು ಅವ್ರಿಗೆ ಗೊತ್ತಿದ್ದು ಗೆಳತಿಯರಿಗೆಲ್ಲ ಕೊಡಿಸ್ತಾರ ಅವ್ರು, ಗೊತ್ತನ ಅಂತಾವು. ನೀ ಒಂದು ಒಳ್ಳೆ ಕೆಲಸ ಮಾಡಿದಿ ನೋಡಿ, ಹಿಡಿದು ಬಿಗಿ ಹಾಕಿ. ನನಗೂ ಸಾಕಾಗಿ ಹೋಗ್ಬಿಟ್ಟತ್ರಿ ಅಮ್ಮ. ಏನು ಮಾಡ್ತೀರಿ ಹೇಳ್ರಿ ನೋಡೋಣ ತಗ. ಅಯ್ಯೋ 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 ಅಯ್ಯೋ, ಬರ್ಬರ್ತಾ ನನ್ನ ಮಕ್ಕಳನ್ನು ತನ್ನ ಕಡೆ ಎಳ್ಕೊಳಕತ್ತು ಬಿಟ್ಲಕ್ಕೆ. ಹೆಂಡ್ತಿ ಸಹಿಸ್ಕೊತಾಳ್ರಿ, ಹೆಂಡ್ತಿ ಸಹಿಸ್ಕೊತಾಳ. ಇಷ್ಟು ದಿನ ಸಮಾಜದಾಗ ಗಾಯತ್ರಿ ದೇವಿ ಅಂದ್ರೆ ಒಂದು ಗೌರವ, ಗಾಯತ್ರಿ ಅಂದರೆ ಒಂದು ಗತ್ತಿಟ್ಕೊಂಡು ಬೆಳೆದಕ್ಕೆ ನಾನು ಯಾವಾಗಲೂ ಇದ್ದಕ್ಕೆ. ಮಾನ ಮರ್ಯಾದೆ ಅಂದ್ರೆ ನನಗೆ ಗಾಯತ್ರಿ ನನ್ನ ಕ್ಲಬ್ನಾಗ ಆತು, ನನ್ನ ಒಂದು ಇದ್ರೊಳಗಾತು, ನನ್ನ ಮುಂದೆ ಬಂದು ಯಾವನು ನಿಂದ್ರು ಯಾವಕ್ಕಿನ ನಿಂತ ಮಾತಾಡೋ ಇದು ಇಲ್ಲ. ಹಂಗಿದ್ದಕ್ಕೆ ನಾನು ಇವತ್ತು ತಲೆ ತಗ್ಸು ಮಟ್ಟಕ್ಕೆ ತಂದು ಬಿಟ್ರು ನನ್ನವ್ರು. ಹೌದಾ, ಸುದ್ದಿ ಕೇಳಿ ಬೇಜಾರಾತು. ಏನು ಮಾಡ್ತಿ ಹೇಳು ನೋಡೋಣ. ಆದರೂ ಹೆಂಗಿದ್ದಕ್ಕಿ ಹಿಂಗೆ ಆಗಬಾರ್ದಾಗಿತ್ತು ನಿನಗೆ. ನೆನೆಸ್ಕೊಂಡ್ರೆ ಹೊಟ್ಟೆಗೆಲ್ಲ ಸಂಕಟಕತ್ತೆ. ಅರ್ಧ ಹಿಂಗಾಗೈತಿ ಅನ್ನೋದಕ್ಕಿಂತ ಈಕಿ ಅನ್ನೋದು ಕೇಳೇ ಬೇಜಾರಾಗಕತ್ತೈತಿ.